ಇವತ್ತಿನ ವಿಡಿಯೋ ಏನಂದ್ರೆ ಪಾಠ 15 ದುಡಿಮೆ ಗರಿಮೆ ಪದ್ಯದ ಅರ್ಥವನ್ನು ತಿಳಿದುಕೊಳ್ಳೋಣ. ದುಡಿಮೆ ದುಡಿಮೆ ಅಂದ್ರೆ ಕೆಲಸ, ಗರಿಮೆ ಅಂದ್ರೆ ಹೆಮ್ಮೆ ಅಥವಾ ಹಿರಿಮೆ. ಈ ವಾಕ್ಯದ ಅರ್ಥ ನಾವು ಮಾಡೋ ಕೆಲಸದಲ್ಲಿ ನಾವು ಹೆಮ್ಮೆಯನ್ನ ಪಡಬೇಕು. ನಾವು ಈ ಪದ್ಯದ ಅರ್ಥವನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಒಂದು ಶುಭ ನುಡಿಯನ್ನ ತಿಳಿದುಕೊಳ್ಳೋಣ. ಶುಭ ನುಡಿ: ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ಸದಾಕಾಲ ಯಶಸ್ಸನ್ನು ಗಳಿಸಿಕೊಡುತ್ತದೆ. ನಾವು ಯಾವ ಕೆಲಸಕ್ಕೆ ಅತ್ಯಂತ ಕಠಿಣ ಪರಿಶ್ರಮ ಹಾಕಿ ಮಾಡ್ತೀವೋ ಅದರಲ್ಲಿ ಆತ್ಮವಿಶ್ವಾಸ ಇರುತ್ತೆ, ಅದು ನಮಗೆ ಸದಾಕಾಲ ಯಶಸ್ಸನ್ನು ಗಳಿಸಿಕೊಡುತ್ತದೆ ಅನ್ನೋದು ಈ ಸಾಲಿನ ಅರ್ಥ. ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ನಾವು ಕೈಲಾಸವನ್ನ ಕಾಣಬೇಕು. ಇದು ಬಸವಣ್ಣನವರ ವಚನವಾಗಿದೆ. ಚಿತ್ರ ನೋಡಿ ಇವರ ವೃತ್ತಿ ಗುರುತಿಸಿ. ಇವರು ಮಾಡ್ತಕ್ಕಂಥ ವೃತ್ತಿ ಯಾವುದು? ಇವರು ಯಾರು? ಹೌದು, ಇವರು ರೈತ. ನೋಡಿ, ಈಗ ಇನ್ನೊಂದು ಚಿತ್ರ ಬರ್ತಾ ಇದೆ. ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರು? ಹೌದು, ಇವರು ಅಕ್ಕಸಾಲಿಗರು. ಇವರು ಚಿನ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇರತಕ್ಕಂಥ ಉಪಕರಣಗಳನ್ನು ಬಳಸಿ ಅವರು ಆಭರಣಗಳನ್ನು ತಯಾರಿಸುತ್ತಾರೆ. ಹಾಗಾದ್ರೆ ಬನ್ನಿ ಈಗ ದುಡಿಮೆ ಗರಿಮೆ ಪದ್ಯದ ಅರ್ಥವನ್ನು ತಿಳಿದುಕೊಳ್ಳೋಣ. ಕಬ್ಬಿನ ಕುಟ್ಟುತ್ತಾ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೇನು ರೈತನಿಗೆ, ಬೆಳೆಯಾನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ. ರೈತ ರೈತ ಅಂದ್ರೆ ವ್ಯವಸಾಯ ಮಾಡುವವನು. ನೆರವು ನೆರವು ಅಂದ್ರೆ ಸಹಾಯ, ಬೆಂಬಲ. ಸಲಹು ಸಲಹು ಅಂದ್ರೆ ರಕ್ಷಿಸು, ಕಾಪಾಡು. ಕಬ್ಬಿಣ ಕುಟ್ಟುತ್ತಾ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೇನು ರೈತನಿಗೆ ಅಂದ್ರೆ ಕಬ್ಬಿಣ ಕುಟ್ಟುತ್ತಾ ಕೆಲಸ ಮಾಡುವವರನ್ನು ಏನಂತ ಕರೀತಾರೆ? ಹೌದು, ಕಮ್ಮಾರರು ಅಂತ ಕರೀತಾರೆ. ಆ ಕಮ್ಮಾರರು ಹಾರೆ ಗುದ್ದಲಿಯನ್ನು ಮಾಡಿ ಅದನ್ನ ರೈತನಿಗೆ ಕೊಡ್ತಾರೆ. ಬೆಳೆಯಾನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಅಂದ್ರೆ ಅವರು ಆ ಹಾರೆ ಗುದ್ದಲಿಯನ್ನ ಬಳಸಿ ಬೆಳೆಯನ್ನ ಬೆಳೆದು ನಮ್ಮನ್ನ ರಕ್ಷಿಸುತ್ತಾರೆ, ಕಾಪಾಡ್ತಾರೆ. ಈ 4 ಸಾಲಗಳ ಅರ್ಥವನ್ನು ಈಗ ತಿಳಿದುಕೊಂಡೆವು. ಈಗ ಮುಂದಿನ 4 ಸಾಲಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಕಾಡಾನು ಸೇರುತ್ತಾ ಹೊಣಮಾರ ಹುಡುಕುತ್ತಾ ನೇಗಿಲ ಅಳತೆಗೆ ಕೊಯ್ಯುವೇನು, ಉತ್ತಮ ಹಲವಾನು ಮಾಡುತ್ತಾ ನೊಗವಾನು ಕೆತ್ತನೆಯೊಂದಿಗೆ ನೀಡುವೆನು. ಕೊಯ್ಯು ಕೊಯ್ಯು ಅಂದ್ರೆ ಕತ್ತರಿಸು, ಸೀಳು. ಹುಡುಕು ಹುಡುಕು ಅಂದ್ರೆ ಶೋಧಿಸು. ಹಲ ಹಲ ಅಂದ್ರೆ ನೇಗಿಲು. ಕಾಡನ್ನು ಸೇರುತ್ತಾ ಹೊಣಮಾರ ಹುಡುಕುತ್ತಾ ನೇಗಿಲ ಅಳತೆಗೆ ಕೊಯ್ಯುವೇನು ಅಂದ್ರೆ ಕಾಡಿಗೆ ಹೋಗಿ ಹೊಣಮಾರ ಹುಡುಕಿ ಅದನ್ನ ನೇಗಿಲ ಅಳತೆಗೆ ಕತ್ತರಿಸ್ತಾರೆ. ಉತ್ತಮ ಹಲವನ್ನು ಮಾಡುತ್ತಾ ನಗುವಾನು ಕೆತ್ತನೆಯೊಂದಿಗೆ ನೀಡುವೆನು. ಆ ಹಲವನ್ನ ಕತ್ತರಿಸ್ತಿರ್ತಾರಲ್ಲ, ಆ ಹಲದಿಂದ ನೊಗವನ್ನು ಮಾಡಿ ಕೆತ್ತನೆಯೊಂದಿಗೆ ನಮ್ಗೆ ನೀಡ್ತಕ್ಕಂಥವ್ರು ಯಾರು ಹೇಳಿ? ಹೌದು, ಬಡಗಿ. ಬನ್ನಿ ಈಗ ಮುಂದಿನ 4 ಸಾಲಗಳ ಅರ್ಥವನ್ನ ತಿಳಿದುಕೊಳ್ಳೋಣ. ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು, ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವನೆಲ್ಲರ ವಸನವನು. ಹಿರಿಸು ಹಿರಿಸು ಅಂದ್ರೆ ಹಿಡು, ಹೇರು. ಕಲುಷಿತ ಕಲುಷಿತ ಅಂದ್ರೆ ಮಲಿನ. ವಸನ ವಸನ ಅಂದ್ರೆ ಬಟ್ಟೆ, ವಸ್ತ್ರ. ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಅಂದ್ರೆ ಅಗಸನಿಗೆ ಒಗ್ಗೆ ಕೊಟ್ಟಿರ್ತಾರಲ್ಲ
ಆ ಬಟ್ಟೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಕಟ್ಟೆಯ ಬೆನ್ನಲ್ಲಿ ಅದನ್ನ ಇರಿಸ್ತಾರೆ. ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವನೆಲ್ಲರ ವಸನವನು. ಅಲ್ಲಿ ಹರಿತಕ್ಕಂಥ ನೀರನ್ನ ಕಲುಷಿತ ಅಂದ್ರೆ ಮಲಿನ ಮಾಡದೆ ಎಲ್ಲರ ಬಟ್ಟೆಗಳನ್ನು ಕೂಡ ನಾನು ಒಗಿತೀನಿ ಅಂತ ಅಗಸ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮುಂದಿನ 4 ಸಾಲಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಕಡಲಾಲಿ ಬಲೆಯನ್ನು ಬೀಸುತ್ತಾ ಮೀನನ್ನು ಸೆಡಗಾರದಿಂದಲಿ ಹಿಡಿಯುವೆನು, ಸಂತೆಗೆ ಸಾಗಿಸಿ ಮಾರಲು ಕುಳಿತಾರೆ, ಸಂಜೆಗೆ ಹಣವನ್ನು ಎಣಿಸುವೆನು. ಸಂಜೆ ಅಂದ್ರೆ ಸಾಯಂಕಾಲ, ಸೂರ್ಯ ಮುಳುಗುವ ಹೊತ್ತು. ಹಣ ಅಂದ್ರೆ ದುಡ್ಡು, ಧನ. ಕಡಲಾಲಿ ಬಲೆಯನ್ನು ಬೀಸುತ್ತಾ ಮೀನನ್ನು ಸಡಗಾರದಿಂದಲೇ ಹಿಡಿಯುವೆನು ಅಂದ್ರೆ ಸಮುದ್ರದಲ್ಲಿ ಬಲೆಯನ್ನ ಬೀಸಿ ಖುಷಿಯಿಂದ ಮೀನನ್ನ ಹಿಡಿತೀನಿ. ಸಂತೆಗೆ ಸಾಗಿಸಿ ಮಾರಲು ಕುಳಿತಾರೆ, ಸಂಜೆಗೆ ಹಣವನ್ನು ಎಣಿಸುವೆನು ಅಂದ್ರೆ ನಾನು ಹಿಡಿದಿರ್ತೇನಲ್ಲ ಆ ಮೀನುಗಳನ್ನೆಲ್ಲ ಸಂತೆಗೆ ಸಾಗಿಸಿ ಮಾರಲು ಕುಳಿತಾರೆ, ಸಂಜೆ ಹೊತ್ತಿಗೆ ನಾನು ಹಣನ ಹೇಳಿಸ್ತೀನಿ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ ಹೇಳಿ? ಹೌದು, ಬೆಸ್ತರು ಹೇಳ್ತಾ ಇದ್ದಾರೆ. ಈಗ ಮುಂದಿನ 4 ಸಾಲಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಹೊಸ ಬಗೆಯಲ್ಲಿ ಉಡುಗೆಯ ಒಲಿಯುತ್ತಾ ಮೈಯಾನು ಮನವನ್ನು ಬೆಳಗಿಸುವೆ, ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ. ಉಡುಗೆ ಅಂದ್ರೆ ಉಡುಪು. ಮೆಚ್ಚುಗೆ ಅಂದ್ರೆ ಸಂತೋಷ. ತವಕಿಸು ಅಂದ್ರೆ ಆತುರ ಪಡು. ಹೊಸ ಬಗೆಯಲ್ಲಿ ಉಡುಗೆಯ ಒಲಿಯುತ್ತಾ ಮೈಯಾನು ಮನವನ್ನು ಬೆಳಗಿಸುವೆ ಅಂದ್ರೆ ಹೊಸ ಡಿಸೈನ್ ಅಲ್ಲಿ ಬಟ್ಟೆಯನ್ನ ಹೊಲಿಯುತ್ತಾ ನಮ್ಗೆ ಖುಷಿ ಕೊಡುವಂತವ್ರು ಟೈಲರ್. ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ. ಆ ಬಟ್ಟೆ ಹಾಕೊಂಡಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹಾಗೆ ನಮ್ಮ ಕುಟುಂಬದವರ ಅಪ್ಪ ಅಮ್ಮ ಮಕ್ಕಳು ಎಲ್ಲರ ಬಳಗದ ಮೆಚ್ಚುಗೆಯನ್ನು ಅವರು ಗಳಿಸಲು ಆತರ ಪಡುತ್ತಾರೆ. ನಾವು ಈ ಪದ್ಯದ ಅರ್ಥವನ್ನು ತಿಳಿದುಕೊಂಡ್ವು. ಈ ಪದ್ಯವು ನಿಮಗೆ ಅರ್ಥವಾಯಿತು ಅಂತ ನಾನು ತಿಳ್ಕೊಳ್ತೀನಿ. ಈ ಪದ್ಯದ ನೀತಿ ಏನೆಂದರೆ, ವೃತ್ತಿ ನಿರತ ವ್ಯಕ್ತಿ ನಾಡಿಗವನೇ ಶಕ್ತಿ. ನಾವು ಯಾವ ಕೆಲಸವನ್ನ ಮಾಡ್ತೀವಿ ಅದನ್ನ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಪಠ್ಯ ಪುಸ್ತಕ.